ಅಭಿವೃದ್ಧಿಯತ್ತ ನೆಲಮಂಗಲ ಮತ್ತೊಂದು ಹೆಜ್ಜೆಯನ್ನಿಟ್ಟಿದೆ. ಮೊನ್ನೆಯಷ್ಟೇ ವಿವಿಧ ಅಭಿವೃದ್ಧಿ ಕಾಮಗಾರಿಗಳಿಗೆ ಸಚಿವ ಜಮೀರ್ ಅಹಮದ್ ಅವರ ನೇತೃತ್ವದಲ್ಲಿ ಶಾಸಕ ಶ್ರೀನಿವಾಸ್ ಅವರು ಚಾಲನೆ ನೀಡಿದ್ದಾರೆ. ಹಾಗಾದ್ರೆ ಯಾವ್ಯಾವ ಕಾಮಗಾರಿಗಳು ನೆಲಮಂಗಲವನ್ನ ಅಭಿವೃದ್ಧಿ ಪಥದತ್ತ ತೆಗೆದುಕೊಂಡು ಹೋಗ್ತಾ ಇದೆ ಅನ್ನೋದನ್ನ ಬನ್ನಿ ನೋಡೋಣ. ನೆಲಮಂಗಲದಲ್ಲಿ 2 ವರ್ಷದಲ್ಲಿಯೇ 50 ವರ್ಷಗಳಷ್ಟು ಅಭಿವೃದ್ಧಿ. 15 ಕೋಟಿ ರೂಪಾಯಿ ಕಾಮಗಾರಿಗೆ ಭೂಮಿ ಪೂಜೆ. ನೆಲಮಂಗಲ ಕ್ಷೇತ್ರದಲ್ಲಿ ನಡೆಯುತ್ತಿರುವ ಅಭಿವೃದ್ಧಿ ಕಾರ್ಯಗಳಿಗೆ ಮತ್ತೊಂದು ಮೈಲಿಗಲ್ಲು ಸೇರ್ಪಡೆಯಾಗಿದೆ. ವಕ್ಫ್ ಮತ್ತು ಅಲ್ಪಸಂಖ್ಯಾತರ ಕಲ್ಯಾಣ ಹಾಗೂ ವಸತಿ ಇಲಾಖೆ ಸಚಿವ ಜಮೀರ್ ಅಹಮದ್ ಖಾನ್ ನೇತೃತ್ವದಲ್ಲಿ 15 ಕೋಟಿ ರೂಪಾಯಿ ಮೊತ್ತದ ವಿವಿಧ ಕಾಮಗಾರಿಗಳಿಗೆ ಭೂಮಿ ಪೂಜೆ ನೆರವೇರಿಸಲಾಯಿತು. ಇಸ್ಲಾಂಪುರ, ಬಿಲಾಲ್ ನಗರ ಸೇರಿದಂತೆ ಹಲವು ಗ್ರಾಮಗಳಲ್ಲಿ ಈ ಕಾಮಗಾರಿಗಳು ಪ್ರಾರಂಭವಾಗಿದ್ದು, ಕ್ಷೇತ್ರದ ಅಭಿವೃದ್ಧಿಗೆ ಶ್ರಮಿಸುತ್ತಿರುವ ಶಾಸಕ ಎನ್ ಶ್ರೀನಿವಾಸ್ ಅವರ ಪರಿಶ್ರಮವನ್ನ ಸಚಿವರು ಪ್ರಶಂಸಿಸಿದ್ರು. ನಮ್ಮ ಶಾದಿ ಮಹಲ್ ಜಾಗ ಪರಿಶೀಲನೆ ಮಾಡಿ ಮತ್ತು ಸೆಕೆಂಡು ನಮ್ಮ ಇಸ್ಲಾಂಪುರ ಗ್ರಾಮಕ್ಕೆ ಆಗಮಿಸಿ ಟೋಟಲ್ 15 ಕೋಟಿ ಅವರು ನಮ್ಮ ನೆಲಮಂಗಲ ತಾಲೂಕು ಕೊಟ್ಟಿದ್ದಾರೆ. ಅದರಲ್ಲಿ ವಿಶೇಷವಾಗಿ ನಮ್ಮ ಇಸ್ಲಾಂಪುರ ಗ್ರಾಮಕ್ಕೆ 5 ಕೋಟಿ ಕೊಟ್ಟಿದ್ದಾರೆ. ನಮ್ಮ MLA ಶ್ರೀನಿವಾಸಣ್ಣ ಮತ್ತು ಜಮೀರಣ್ಣ ನಮ್ಮ ಗ್ರಾಮಕ್ಕೆ ಇವತ್ತು ಒಂದು ಹಬ್ಬದ ವಾತಾವರಣ ಬಂದಿದ್ದಾರೆ. ನಮ್ಮ ಊರಿಗೆ ಒಂದು ಅನುದಾನ ಕೊಟ್ಟಿದ್ದಾರೆ. ಅದು ತುಂಬ ಖುಷಿ ಅಂದರೆ ಅವ್ರು ಹೇಳಿದ್ರು ಒಳ್ಳೆ ಒಂದು ನಿಮ್ಮ ಇಸ್ಲಾಂಪುರ ಗ್ರಾಮಕ್ಕೆ ಒಂದು ಒಳ್ಳೆ ಅಭಿವೃದ್ಧಿ ಮಾಡಿಕೊಡ್ತೀವಿ ಅಂತ. ಅದು ಎಲ್ಲ ಒಂದು ಸಂತಸ ಬಂತು. ಅದೇ ಥರ ಕೆಲಸ ಮಾಡಿಸ್ಕೋಬೇಕು. ನಾವು ನಿಂತ್ಕೊಂಡು ನಾವು ಸುಮ್ಮನೆ ಮಾತಾಡೋದಲ್ಲ. ಆ ದುಡ್ಡು ಕೊಟ್ಟಿದ್ದಾರಲ್ಲ ಅನುದಾನ, ಅನುದಾನದಲ್ಲಿ ನಾವು ಬಳಸ್ಕೊಂಡು ನಮ್ಮ ಊರಿಗೆ ಅಭಿವೃದ್ಧಿಯನ್ನು ನಾವು ಮಾಡಿಸ್ಬೇಕಂತ ಹೇಳ್ತೀನಿ. ಕಳೆದ 50 ವರ್ಷಗಳಲ್ಲಿ ಕಂಡುಬರದ ಅಭಿವೃದ್ಧಿಯನ್ನ ಇಂದು ನೋಡ್ತಿದ್ದೇವೆ. ಈ ವರ್ಷ ಮಾತ್ರ 30 ಕೋಟಿ ರೂಪಾಯಿ ಅನುದಾನವನ್ನ ನೀಡಲಿದ್ದೇನೆ ಎಂದು ಜಮೀರ್ ಅಹಮದ್ ಖಾನ್ ಆಶ್ವಾಸನೆ ನೀಡಿದರು. ಶಾದಿ ಮಹಲ್ಗೆ 1 ಕೋಟಿ ರೂಪಾಯಿ. ಬೈರೇಗೌಡನಹಳ್ಳಿ ಗ್ರಾಮದಲ್ಲಿ ಶಾದಿ ಮಹಲ್ ನಿರ್ಮಾಣಕ್ಕೆ ಜಾಗ ಪರಿಶೀಲಿಸಿ ತಕ್ಷಣವೇ 1 ಕೋಟಿ ರೂಪಾಯಿ ಅನುದಾನದ ಆದೇಶ ಪತ್ರ ವಿತರಣೆ ಮಾಡಿದ್ರು. ಇದೇ ವೇಳೆ ಬಡವರಿಗೆ 2500 ಮನೆಗಳನ್ನು ನೀಡಲು ಯೋಜನೆ ರೂಪಿಸಲಾಗಿದ್ದು, G+3 ಮಾದರಿಯಲ್ಲಿ ಮನೆ ನಿರ್ಮಾಣ ಕಾರ್ಯ ಪ್ರಾರಂಭವಾಗಿದೆ. ಹಳೆಯ ಮನೆ ತೆರವುಗೊಳಿಸಿ ನೂತನ G+3 ಮನೆ ನಿರ್ಮಾಣಕ್ಕೆ ಭೂಮಿ ಪೂಜೆ ಹಾಗೂ ಮಾದರಿ ಮನೆ ಫೋಟೋ ಪ್ರದರ್ಶನ ಮಾಡಲಾಯಿತು. 100ಕ್ಕೆ 100 ಜಮೀರಣ್ಣ ಬರೀ ಘೋಷಣೆ ಮಾಡುವಂತಾರಲ್ಲ, ಈಗಾಗಲೇ ನನಗೆ ಅನುದಾನ ಕೊಟ್ಟು ಅದಕ್ಕೆ ಚಾಲನೆ ಕೊಟ್ಟಿದ್ದಾರೆ. ಈ ಆರ್ಥಿಕ ವರ್ಷದಲ್ಲಿ ಹಿಂದೆ ಏನ್ ಸಹಕಾರ ಕೊಟ್ಟಿದ್ರು ಅದಕ್ಕೆ ಹೆಚ್ಚಿಗೆ ಕೊಡ್ತೀನಿ ಅಂತ ಹೇಳಿದಾರೆ. ನೀವೇ ನೋಡಿದಿರ ಶಾದಿ ಮಹಲ್ ಜಾಗನ ಇವತ್ತು ಪರಿಶೀಲನೆ ಮಾಡಿ ಅದಕ್ಕೂ ಎಷ್ಟು ಚೆನ್ನಾಗಿ ಕಟ್ಸ್ಬೇಕು ಅದನ್ನ ಡಿಸ್ಪ್ಲೇ ಮಾಡಿ ತೋರಿಸಿದ್ದಾರೆ ಮೊಬೈಲ್ ನಲ್ಲಿ. ಬಹಳ ಅತ್ಯದ್ಭುತವಾಗಿರ್ತಕ್ಕಂಥ ಶಾದಿ ಮಹಲ್ ಅನ್ನ ನನ್ನ ಕ್ಷೇತ್ರದ ಜನತೆಗೆ, ಅಲ್ಪಸಂಖ್ಯಾತ ಮುಖಂಡರಿಗೆ ಮದುವೆ ಮಾಡತಕ್ಕಂಥ ಎಲ್ಲ ಸಾರ್ವಜನಿಕರು ಅದು ಸಮರ್ಪಿಸ ಕೆಲಸ ಮಾಡಿಸ್ತೇನೆ. ಹೆಚ್ಚಿಗೆ ಅನುದಾನ ಜಮೀರಣ್ಣ ಡಿಪಾರ್ಟ್ಮೆಂಟ್ ಇಂದ ಬರ್ತದೆ. ಸ್ಲಂ ಬೋರ್ಡ್ ಇಂದ ಇರ್ಬೋದು, ರಾಜೀವ್ ಗಾಂಧಿ ವಸತಿ ನಿಗಮದಿಂದ ಇರ್ಬೋದು, ಮಾಡಿಸ್ಕೊಡ್ತೀನಿ. ಜನರ ಋಣ ತೀರಿಸಬೇಕು, ಆ ಕೆಲಸ ಮಾಡ್ತಾ ಇದ್ದೀನಿ. ಮುಂದಿನ ಜಿಲ್ಲಾ ಪಂಚಾಯಿತಿ ಹಾಗೂ ತಾಲೂಕ್ ಪಂಚಾಯಿತಿ ಚುನಾವಣೆಗಳಲ್ಲಿ ಕ್ಷೇತ್ರದ ಮುಸ್ಲಿಂ ಸಮುದಾಯದ ಮತದಾರರಿಗೆ ಕಾಂಗ್ರೆಸ್ ಪಕ್ಷವನ್ನ ಬೆಂಬಲಿಸಲು ಜಮೀರ್ ಅಹಮದ್ ಖಾನ್ ಮನವಿ ಮಾಡಿದ್ರು. ಇನ್ನು ಹೆಚ್ಚು ಅಭಿವೃದ್ಧಿ ಬೇಕಾದ್ರೆ ಕಾಂಗ್ರೆಸ್ ಗೆಲುವು ಖಚಿತವಾಗಬೇಕು ಎಂಬ ಸಂದೇಶವನ್ನ ಜನರಿಗೆ ನೀಡಿದ್ರು. ಮೂರ್ತಿ ಬೀರಯ್ಯನಪಾಳ್ಯ, ಗ್ಯಾರಂಟಿ ನ್ಯೂಸ್, ನೆಲಮಂಗಲ.